ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಸೀಸನ್ 12 ಅಂದ್ರೆ ಅವಾಚ್ಯ ಶಬ್ದಗಳಿಂದ ಪದ ಬಳಕೆಗಳಿಂದಾನೇ ಸೌಂಡ್ ಮಾಡಿದಂತ ಸೀಸನ್ ಆಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಕಳೆದ 3-4 ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಅದು ಸ್ಟಾಪ್ ಆಗಿತ್ತು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತ ರಜತ್ ಅವರು ಮತ್ತೆ ಅಶ್ವಿನಿ ಗೌಡರ ಮಧ್ಯೆ ಜಗಳ ಉಂಟಾಗಿದೆ. ಈಗ ಮತ್ತೆ ಪದ ಬಳಕೆಗಳು ಅವಾಚ್ಯ ಶಬ್ದಗಳು ಬಿಗ್ ಬಾಸ್ ಮನೆಯಲ್ಲಿ ಸೌಂಡ್ ಮಾಡ್ತಾ ಇದೆ. ಸೊ ಈಗ ರಿಲೀಸ್ ಹೋಗಿರುವಂತ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ, ಯಾರು ರಾಂಗ್ ಆಗಿ ಕಾಣಿಸ್ತಾ ಇದಾರೆ ಅಂದ್ಬಿಟ್ಟು ಕರೆಕ್ಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾಮಿನೇಷನ್ ವಿಚಾರದಲ್ಲಿ ರಜತ್ ಅವರು ಅಶ್ವಿನಿ ಗೌಡ ಅವರನ್ನ ನಾಮಿನೇಷನ್ ಮಾಡಬೇಕಾದ್ರೆ ಜಗಳ ಆಗಿರೋದು ಎರಡೂ ಕಡೆಗಳಿಂದ ಅವಾಚ್ಯ ಶಬ್ದಗಳು ಬರ್ತಾ ಇರೋದನ್ನ ಈಗ ಬಿಗ್ ಬಾಸ್ ಅವರು ಪ್ರೋಮೋ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಇಲ್ಲಿ ರಜತ್ ಅವರು ಅಶ್ವಿನಿ ಅವರ ಹೆಸರನ್ನ ತಗೊಳ್ತಾ ಇದ್ದಾರೆ ನಾಮಿನೇಷನ್ ಅಲ್ಲಿ. ಅಂಡ್ ಕೊಡ್ತಾ ಇರೋಂತ ರೀಸನ್ ಏನು ಅಂದ್ರೆ, ಧ್ರುವಂತ್ ಅವ್ರು ಇದೇ ಬಿಗ್ ಬಾಸ್ ಹೌಸ್ ಅಲ್ಲಿ ಯಾರೋ ಒಬ್ಬ ಕಂಟೆಸ್ಟೆಂಟ್ ನ ಟೀ ಗಾಂಚಾಲಿ ಅಂದಾಗ ಅಶ್ವಿನಿ ಗೌಡ ಅವ್ರು ಏನೂ ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿದ್ರು. ಬಟ್ ಕಿಚನ್ ಏರಿಯಾದಲ್ಲಿ ರಘು ಅವರು ಒಂದು ಪದ ಬಳಕೆ ಮಾಡಿದಾಗ ಅಶ್ವಿನಿ ಗೌಡ ಅವ್ರು ಹಂಗ್ ಅನ್ಬಾರ್ದು, ಹಿಂಗ್ ಮಾತಾಡ್ಬಾರ್ದು, ಅದು ಹೆಂಗೆಂಗೋ ಮಾತಾಡ್ಬಾರ್ದು ಅಂತ ಆಕ್ಷನ್ ಮಾಡೋದ್ರ ಮೂಲಕವಾಗಿ ರೀಸನ್ ಕೊಡ್ತಾ ಇದಾರೆ. ಆ ಆಕ್ಷನ್ಸ್ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಡಿಗ್ರೇಡೆಡ್ ಆಕ್ಷನ್ ತರನೇ ಕಾಣಿಸ್ತಾ ಇದೆ ರಜತ್ ಅವ್ರ ಕಡೆಯಿಂದ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಕೊಡ್ತಾ ರೀಸನ್ ಓಕೆ, ವ್ಯಾಲಿಡ್ ಆಗಿದೆ, ಸ್ವಲ್ಪ ಮಾತಾಡೋ ರೀತಿಯಲ್ಲಿ ಮಾತಾಡ್ಬೋದಾಯ್ತು ರಜತ್ ಅವರು. ಬಿಗ್ ಬಾಸ್ ಮನೆಗೆ ಟೀ ಕಾಂಚಲ್ ಅಂತ ಧ್ರುವಂತ್ ಅವ್ರು ಮಾತಾಡಿದಾಗ ಎಲ್ಲೂ ಸಹ ಅಶ್ವಿನಿ ಗೌಡ ಹೋಗ್ಬಿಟ್ಟು ಧ್ರುವಂತ್ ಅವ್ರನ್ನ ಸಿಕ್ಕಾಪಟ್ಟೆ ತಪ್ಪು ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಆತರ ಮಾತಾಡಬಾರ್ದು ಅಂತ ಪ್ರಶ್ನೆ ಮಾಡ್ಲಿಲ್ಲ. ಬಟ್ ಇಲ್ಲಿ ತೆವಲು ಅಂತ ರಘು ಅವ್ರು ಏನ್ ಕಿಚನ್ ಏರಿಯಾದಲ್ಲಿ ತೆವಲ ನಮ್ಗೆ ಏನ್ ಮಾಡಕ್ ಅಡ್ಗೆ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ರು, ಜಗಳ ಮಾಡ್ಕೊಳಕ್ ನಿಂತ್ಕೊಂಡ್ರು ಅಶ್ವಿನಿ ಗೌಡ ಅನ್ನೋದನ್ನ ನಾರ್ಮಲ್ ಆಗಿ ಹೇಳ್ಬೋದಾಯ್ತು ರಜತ್ ಅವರು, ಅದನ್ನ ರೀಸನ್ ಆಗಿ ಕೊಟ್ಟು ನಾಮಿನೇಷನ್ ಸಹ ಮಾಡ್ಬೋದಾಯ್ತು. ಬಟ್ ಅವ್ರು ಮಾಡ್ತಾರಂತ ಸನ್ನೆಗಳಾಗಿರ್ಬೋದು, ಇಲ್ಲಾಂದ್ರೆ ಅವ್ರು ಮಾತಾಡ್ತಾರಂತ ವಾಯ್ಸ್ ಟೋನ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಆಕ್ಷನ್ಸ್ ಸಿಕ್ಕಾಪಟ್ಟೆ ಡಿಗ್ರೇಡೆಡ್ ಆಕ್ಷನ್ ತರ ಮಾಡ್ತಾ ಇದ್ರೆ, ಕೆಲವೊಂದು ಆಕ್ಷನ್ಸ್ ಸಿಕ್ಕಾಪಟ್ಟೆ ಟ್ರಿಗರ್ ಇರುವಂತ ಆಕ್ಷನ್ಸ್ ಮಾಡ್ತಾ ಇದ್ರು ರಜತ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ರಜತ್ ಅವ್ರು ಮುಂದುವರೆದ ಭಾಗದಂತೆ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಜೊತೆಗೆ ನಾವು ಫೈಟ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ, ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡಿ ಅನ್ನೋ ತರ ಇಲ್ಲಿ ನಾಮಿನೇಷನ್ ಮಾಡ್ತಾ ಇದಾರೆ. ಸೊ ನಾಮಿನೇಷನ್ ನಿಮ್ಮ ಜೊತೆ ನಾವು ಫೈಟ್ ಮಾಡಕ್ ಆಗೋದಿಲ್ಲ, ನೀವು ವುಮೆನ್ ಅಂತ ಅದನ್ನ ತಗೊಂಡ್ಬರೋದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲವೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂದ್ರೆ, ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನಡವಳಿಕೆ ಸರಿಯಾದಂತ ರೀತಿ ಇಲ್ಲ, ವ್ಯಕ್ತಿತ್ವದ ಆಟ ಇದು, ನೀವು ಬಿಗ್ ಬಾಸ್ ಮನೆಗೆ ಸೂಟ್ ಆಗ್ತಾರ, ನೀವು ಒಂದ್ ಕಡೆ ಒಂದು ಸ್ಟ್ಯಾಂಡ್ ತಗೊಳ್ತೀರಿ, ಇನ್ನೊಂದ್ ಕಡೆ ಇನ್ನೊಂದು ಸ್ಟ್ಯಾಂಡ್ ನ ತಗೊಂತೀರ, ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ, ಹೊರಗಡೆ ಹೋಗು ಅಂತ ಹೇಳೋದು ವ್ಯಾಲಿಡ್ ಆಗಿ ಕಾಣಿಸ್ತೇವೆ. ಬಟ್ ಇಲ್ಲಿ ರಜತ್ ಅವ್ರು ಹೇಳ್ತಾ ಇರೋದು ಯಾವ ತರ ಹೇಳ್ತಾ ಇದಾರೆ ಅಂದ್ರೆ, ನಿಮ್ಮ ಜೊತೆಗೆ ನಾನು ಫೈಟ್ ಮಾಡಕ್ ಆಗೋದಿಲ್ಲ, ನೀವು ವುಮೆನ್, ನನ್ ಮೆನ್ಸ್ ಜೊತೆನೆ ಫೈಟ್ ಮಾಡೋದು, ಗಂಡಸರ ಜೊತೆ ನಾನು ಗುದ್ದಾಡೋದು ಅನ್ನೋ ತರ ಹೇಳ್ಬಿಟ್ಟು ಅವರ ಬಗ್ಗೆ ಅವ್ರು ಹೊಗಳ್ಕೊಳ್ಳೋದಕ್ಕೋಸ್ಕರ ವುಮೆನ್ಸ್ ನ ಕಡಿಮೆ ಮಾಡಿ ಮಾತಾಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾರ ರೀತಿ ರೀಸನ್ ಕೊಡ್ತಾ ಇರ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂತ ಚೈತ್ರ ಅವ್ರು ಸಹ ಎಲ್ಲೂ ಸಹ ಮಧ್ಯೆ ಬಂದು ಬಿಡಿಸೋದಕ್ಕಾಗಿರ್ಬೋದು, ಇಲ್ಲಾಂದ್ರೆ ರಜತ್ ಅವ್ರು ನೀವು ಸಹ ತಪ್ಪು ಮಾಡ್ತಾ ಇರಂತ ಸ್ಟಾರ್ಟ್ ತಗೊಂತಾರ ಸಹ ಎಂಟೈರ್ ಪ್ರೋಮೋದಲ್ಲಿ ಎಲ್ಲೂ ನಮ್ಗೆ ಕಾಣಿಸ್ತಾ ಇಲ್ಲ. ಕೇವಲ ಅಶ್ವಿನಿ ಗೌಡ ಅವರೇ ನೀವು ಮಾತಾಡ್ತಾರೆ ತಪ್ಪು, ಇಲ್ಲ ಅಶ್ವಿನಿ ಗೌಡ ರಾಂಗ್ ಅನ್ನೋ ತರ ಚೈತ್ರ ಅವ್ರ ಆಕ್ಷನ್ಸ್ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಎಪಿಸೋಡ್ ನಲ್ಲಿ ಇವತ್ತು ಚೈತ್ರ ರಜತ್ ಅವರ ಒಂದು ವ್ಯಕ್ತಿತ್ವ ಹೊರಗಡೆ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಿನ್ನೆ ಒಂದು ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಏನು ವಿಲನ್ ಅವರು ಅಧಿಕಾರ ನೀಡಿರೋ ಒಂದು ಅಧಿಕಾರ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ರಜತ್ ಅವ್ರ ಹೆಸರು ತಗೊಂಡಾಗ ರಜತ್ ಅವ್ರ ಹತ್ರ ಹೋಗ್ಬಿಟ್ಟು ಅಶ್ವಿನಿ ಗೌಡ ನಿಮ್ ಹೆಸರು ತಗೊಳ್ತಾ ಇದ್ರೆ ನಿಮ್ ವ್ಯಕ್ತಿತ್ವ ಸರಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇರ ಅಂದ್ಬಿಟ್ಟು ರಜತ್ ಹತ್ರ ಹೋಗ್ಬಿಟ್ಟು ಚೈತ್ರ ಅವರೇ ಹೇಳಿರ್ತಾರೆ. ಸೊ ಅದ್ ವಿಚಾರದಲ್ಲಿ ನೋಡ್ಬೇಕಾಗುತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಅಂಡ್ ಇಲ್ಲಿ ರಜತ್ ಅವ್ರು ಕೊಡ್ತಾರಂತ ರೀಸನ್ ಗೆ ರಿಪ್ಲೈ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ, ನಿಮ್ಮಷ್ಟು ಥರ್ಡ್ ಗ್ರೇಡೆಡ್ ಭಾಷೆಯಲ್ಲಿ ಯಾರು ಸಹ ಬಿಗ್ ಬಾಸ್ ಮನೇಲಿ ಮಾತಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಇದು ಎಲ್ಲೋ ಒಂದ್ ಕಡೆ ರಜತ್ ಅವ್ರು ಸಹ ಟ್ರಿಗರ್ ಮಾಡೋ ಮಾತಾಡ್ತಾ ಇದ್ದಾರೆ, ನಿಮ್ಮಷ್ಟು ಥರ್ಡ್ ಗ್ರೇಡ್ ಆಗಿ ಯಾರು ಸಹ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅಂಡ್ ಇವರು ಸಹ ಏಕವಚನನೇ ಮಾತಾಡ್ತಾ ಇದ್ದಾರೆ, ಯಾವನು ಸಹ ಬಿಗ್ ಬಾಸ್ ಮನೇಲಿ ಮಾತಾಡ್ತಾ ಇಲ್ಲ ಅಂತ ಅಶ್ವಿನಿ ಗೌಡ ಅವರು ಹೇಳ್ತಾ ಇದಾರೆ. ಸೊ ಬಿಗ್ ಬಾಸ್ ಮನೇಲಿ ರೆಸ್ಪೆಕ್ಟ್ ಮೈನ್ ಎಕ್ಸ್ಪೆಕ್ಟ್ ಆಗಿ ಪ್ರತಿ ಸರಿನೂ ಎಕ್ಸ್ಪೆಕ್ಟ್ ಮಾಡುವಂತ ಅಶ್ವಿನಿ ಗೌಡ ಅವರು ಬೇರೆ ಕಂಟೆಸ್ಟೆಂಟ್ ಎಲ್ಲೂ ಸಹ ಇನ್ವಾಲ್ವ್ಮೆಂಟ್ ಇಲ್ಲ. ರಜತ್ ಮತ್ತೆ ಅಶ್ವಿನಿ ಗೌಡ ಮತ್ತೆ ಜಗಳ ಆಗ್ಬೇಕಾದ್ರೆ ಯಾವನು ಆತರ ಮಾತಾಡೋದಿಲ್ಲ, ನೀನೇ ಮಾತಾಡೋದಂತ ಬೇರೆಯವ್ರನ್ನ ಸರ್ ಯಾವನು ಅನ್ನೋದು ಎಲ್ಲ ಒಂದ್ ಕಡೆ ಸ್ವಲ್ಪ ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಮಾರ್ಟ್ ಲೀಡರ್ಸ್ ಹುಡ್ಕೋದಕ್ಕೆ ಆಗೋದಿಲ್ಲ. ಆ ಒಂದು ಜಗಳಲ್ಲಿ ಟ್ರಿಗರಿಂಗ್ ವೇಲಿ ಮಾತುಗಳು ಬರ್ತಾ ಇದೆ ಎರಡು ಕಡೆಯಿಂದ ಅಂತಾನೆ ಹೇಳ್ಬೋದು. ಅಂಡ್ ಮೊದಲಿಗೆ ಇಲ್ಲಿ ಪ್ರಾರಂಭವಾಗಿರೋದು ರಜತ್ ಅವ್ರ ಕಡೆಯಿಂದ ಅಂತಾನೆ ಹೇಳ್ಬೋದು. ಅಂಡ್ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ರಜತ್ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಇಲ್ಲಿ ಚೈತ್ರ ಅವ್ರ ಬೇರೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಮೊದಲಿಗೆನೆ ಟ್ರಿಗರ್ ಆಗಿದ್ರು ಅಶ್ವಿನಿ ಗೌಡರು. ಅದ್ರ ಜೊತೆಗೆ ಇಲ್ಲಿ ರಜತ್ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಸ್ವಲ್ಪ ಆಕ್ಷನ್ಸ್ ರಿಯಾಕ್ಷನ್ಸ್ ಕೊಡೋದ್ರ ಮೂಲಕ ನಾಮಿನೇಟ್ ಮಾಡ್ತಾ ಇದಾರೆ. ಸೊ ಈ ಒಂದು ಜಗಳ ತುಂಬಾ ಅತಿರೇಕಕ್ಕೆ ಹೋಗಿದೆ. ಪದ ಬಳಕೆಗಳೆಲ್ಲೋ ಒಂದ್ ಕಡೆ ನಾವೇನು ಮೊದಲ 3-4 ವಾರಗಳು ಅಶ್ವಿನಿ ಗೌಡರು ಬೇರೆಯವ್ರ ವಿಚಾರದಲ್ಲಿ ಪದ ಬಳಕೆಗಳು ಮಾಡ್ತಾ ಇದ್ರು, ಇಲ್ಲಿ ಅಶ್ವಿನಿ ಗೌಡರ ವಿಚಾರದಲ್ಲಿ ರಜತ್ ಅವರು ಪದ ಬಳಕೆ ಮಾಡ್ತಾ ಇದ್ರೆ, ನಾನು ಅಶ್ವಿನಿ ಗೌಡರ ಕಡೆಯಿಂದ ಕೆಲವೊಂದು ಪದ ಬಳಕೆಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ರಜತ್ ಅವರು ಆಯ್ತು ಬಿಡೋ ಅನ್ನೋ ತರ ಹೇಳ್ತಾ ಇದ್ದಾರೆ, ನಿನ್ನಷ್ಟು ಥರ್ಡ್ ಗ್ರೇಡ್ ಮಾತುಗಳು ಯಾರು ಮಾತಾಡೋಣ ಅಂದಾಗ ಆಯ್ತು ಅನ್ನೋ ತರ ಪ್ರೋಮೋದಲ್ಲಿ ಮಾತಾಡ್ತಾ ಇದಾರೆ.
ಅಂಡ್ ಅಶ್ವಿನಿ ಅವರು ಇದು ಒಂದು ಮಾತ್ರ ಹೇಳ್ತಾರೆ, ರಜತ್ ನೀನ್ ಹೇಳ್ದಲ್ಲ ಗಂಡಸರ ಜೊತೆ ನಾನು ಗುದ್ದಾಡೋದು ಅಂತ, ಮತ್ತೆ ನೀನ್ ಯಾಕೆ ಟಾಸ್ಕ್ ಅಲ್ಲಿ ವಿನ್ ಆಗಿಲ್ಲ ರಘುವರ್ ವಿರುದ್ಧವಾಗಿ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ, ಚಾಲೆಂಜ್ ಮಾಡ್ತಾ ಇದಾರೆ. ನೀನ್ ಹೆಂಗಸರ ಜೊತೆ ಹೋರಾಡಲ್ಲ, ನೀನ್ ಹೆಂಗಸರ ಜೊತೆ ಗುದ್ದಾಡಲ್ಲ ಅಂತ ಹೇಳ್ತಾ ಇದೆ, ಗಂಡಸರ ಜೊತೆ ನಾನು ಓಡಾಡೋದು, ನಾನು ಗಂಡಸರ ಜೊತೆ ನಾನು ವಿನ್ ಆಗೋದು ಅಂತ ಹೇಳ್ತಾ ಇದೆಯಪ್ಪ. ನಿನ್ಗೆ ಅಷ್ಟೆಲ್ಲ ತಾಕತ್ತಿದ್ರೆ ರಘುವರ್ ಜೊತೆಗೆ ಗುದ್ದಾಡಿ ನೀನ್ ಯಾಕೆ ವಿನ್ ಆಗ್ಲಿಲ್ಲ ಟಾಸ್ಕ್ ಅಲ್ಲಿ, ಯಾಕೆ ಸೋತ್ಬಿಟ್ಟೆ ಬಾಲ್ ಕಲೆಕ್ಟ್ ಮಾಡ್ಬೇಕಾರೆ ಅನ್ನೋ ಟಾಸ್ಕ್ ನ ವಿಚಾರವನ್ನು ಪ್ರಶ್ನೆಗೆ ತಗೊಂಡ್ಬಂದ್ಬಿಟ್ಟು ಅದನ್ನ ಪ್ರಶ್ನೆ ಮಾಡ್ತಾ ಇದಾರೆ. ಸೊ ಆ ಒಂದು ವಿಚಾರದಲ್ಲಿ ಆಕ್ಚುಲಿ ಎಲ್ಲಿ ರಾಂಗ್ ಆಗಿ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ, ರಜತ್ ಅವ್ರು ಎಲ್ಲಿ ತಪ್ಪಾದ್ರು ಅಂತ ಅನಿಸ್ತಾ ಇದೆ ಅಂದ್ರೆ, ನಾಮಿನೇಷನ್ ವಿಚಾರದಲ್ಲಿ ಕೆಲವೊಂದ್ಸರಿ ಎಡವಟ್ ಮಾಡ್ಕೊಳ್ಳೋದು ಕಾಮನು, ಪದ ಬಳಕೆಗಳು ಬರೋದು ಕಾಮನು, ಕೆಲವೊಂದ್ಸರಿ ಆ ಪದ ಬಳಕೆಗಳು ತೀರಾ ಅತಿರೇಕಕ್ಕೆ ಹೋಗೋದು ಕಾಮನು ಸ್ವಲ್ಪ ನೋಡ್ಕೊಂಡ್ರೆ. ಬಟ್ ಇಲ್ಲಿ ಆ ನಾಮಿನೇಷನ್ ಪ್ರೋಸೆಸ್ ಅಂತ ಕೊಟ್ಟಿರೋದೇನು, ನಾಮಿನೇಷನ್ ಮಾಡ್ಬೇಕಾದ್ರೆ ಕಂಟೆಸ್ಟೆಂಟ್ ಗಳನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತೊಳ್ಬೇಕು. ಬಟ್ ಪ್ರೋಮೋದಲ್ಲಿ ನಾವು ನೋಡಿದಾಗ ಅಶ್ವಿನಿ ಗೌಡರು ಇನ್ನ ಸರ್ ರೆಡಿ ಆಗದಿರೋಂತ ಮುಂಚೆನೆ ಸಡನ್ ಆಗಿ ತಳ್ಬಿಡ್ತಾ ಇದ್ದಾರೆ ರಜತ್ ಅವ್ರು. ಎಲ್ಲೋ ಒಂದ್ ಕಡೆ ಅದು ಅಷ್ಟರ ಮಟ್ಟಿಗೆ ಆಂಗರ್ ಆಗಿರ್ಬೋದು, ಅಷ್ಟರ ಮಟ್ಟಿಗೆ ದ್ವೇಷ ಬೇಕಾಗಿರ್ಲಿಲ್ಲ. ನಾಮಿನೇಷನ್ ಪ್ರೋಸೆಸ್ ಸಹ ಎಲ್ಲೋ ಒಂದ್ ಕಡೆ ನಾರ್ಮಲ್ ಆಗಿ ಮಾಡಬಹುದಾಯ್ತು. ಅಷ್ಟರ ಮಟ್ಟಿಗೆ ಸಡನ್ ಆಗಿ ತೊಳೆದಾಗ ಎಲ್ಲೋ ಒಂದ್ ಕಡೆ ಬೆನ್ನು ಹಿಡ್ಕೊಳ್ಳೋದು, ಇಲ್ಲಾಂದ್ರೆ ಏಟ್ ಆಗೋದು ಸಂಭವ ಇರುತ್ತದೆ. ಸೊ ಒಂದ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅಷ್ಟರ ಮಟ್ಟಿಗೆ ಬೇಕಾಗಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ದ್ವೇಷದಿಂದ ಕೋಪದಿಂದ ತೊಳ್ತಾ ಇದಾರೆ ರಜತ್ ಅವ್ರು ಅಶ್ವಿನಿ ಅವ್ರ ಅನ್ನೋ ತರ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಎಪಿಸೋಡ್ ನಲ್ಲಿ ಇನ್ನ ಸ್ವಲ್ಪ ನಮ್ಗೆ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲ ರಾಂಗ್ ಮಾಡಿದ್ರು ರಜತ್ ಅವರು. ಓಕೆ, ರೀಸನ್ ವರ್ಗೂ ಓಕೆ, ವಾದ ವಿವಾದದವರೆಗೂ ಓಕೆ, ಇವ್ರು ಅವ್ರನ್ನ ಬೈತಾ ಇದಾರೆ, ಅವ್ರಿಗೂ ಸಹ ಇವ್ರನ್ನ ಬೈತಾ ಇದಾರೆ. ಕೇವಲ ಇಲ್ಲ ರಜತ್ ಅವ್ರ ಕಡೆನೇ ತಪ್ಪಾಗಿಲ್ಲ, ಅಶ್ವಿನಿ ಗೌಡರ ಕಡೆ ಸಹ ರೀಸನ್ಸ್ ಮಾತುಗಳು ಬರ್ತಾ ಇದೆ ಅಂತ ಅನ್ಕೊಂಡ್ರು ಸಹ ಎಲ್ಲ ಒಂದ್ ಕಡೆ ನಾಮಿನೇಷನ್ ಪ್ರೊಸೆಸ್ ನ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದಾಯ್ತು ಬಿಗ್ ಬಾಸ್ ನೀಡುವಂತ ಅಧಿಕಾರವನ್ನ. ಎಲ್ಲ ಒಂದ್ ಕಡೆ ಸಡನ್ ಆಗಿ ತಳೆದಾಗ ಅಂತವ್ರಿಗೆ ಟ್ರಿಗರ್ ಆಗೋದು ಕಾಮನ್ ಅಂತ ಅನ್ಸೋತಾನೆ ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಅಂಡ್ ಅಶ್ವಿನಿ ಗೌಡ ಅವ್ರಿಗೆ ಯಾವಾಗ ಸಡನ್ ಆಗಿ ತಿಳಿದ್ರು ಅಶ್ವಿನಿ ಗೌಡ ಅವ್ರು ನೀರಿಗೆ ಬಿದ್ರು, ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ಕೋಪ ಬಂದಿದೆ. ಅಶ್ವಿನಿ ಗೌಡ ಅವರು ಇಲ್ಲಿ ಅವರ ಒಂದು ಇದನ್ನ ಇಷ್ಟು ದಿನಗಳಿಗೆ ಸ್ವಲ್ಪ ಸೈಲೆಂಟ್ ಆಗಿ ಕಾಮ್ ಆಗಿದ್ರು, ಅದನ್ನ ಕಳ್ಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಟ್ರಿಗರ್ ಆಗಿದ್ದಾರೆ ಅಶ್ವಿನಿ ಗೌಡರ್ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ ಹೇ ತೂ ಕಚಡ ಅಂತ ಇಲ್ಲಿ ಬೈತಾ ಇದ್ದಾರೆ. ಸ್ವಲ್ಪ ಕೋಪ ಬಂದಿದೆ ಅಶ್ವಿನಿ ಗೌಡನ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಾದಂತೆ ಕಾವ್ಯ ಮತ್ತೆ ಸ್ಪಂದನ ಅವ್ರ ವಾಯ್ಸು ಸಹ ನಮ್ಗೆ ಇಲ್ಲಿ ಪ್ರೋಮೋದಲ್ಲಿ ಕೇಳಿ ಬರ್ತಾ ಇದೆ. ಅಶ್ವಿನಿ ಮೇಡಮ್ ಏನ್ ಮಾತಾಡ್ತಾ ಇದ್ದಾರೆ ನೀವು ಅನ್ನೋ ತರ ಮಾತಾಡ್ತಾ ಇದಾರೆ. ಅಂಡ್ ಇಲ್ಲಿ ಅಶ್ವಿನಿ ಅವರನ್ನ ಬಂದ್ಬಿಟ್ಟು ಸೈಲೆಂಟ್ ಮಾಡಿಸ್ತಾ ಇರೋದು ಚೈತ್ರ ಅವ್ರು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಯಾವ ಕಂಟೆಸ್ಟೆಂಟ್ ಸಹ ಅಲ್ಲಿ ರಜತ್ ಅವ್ರ ಹತ್ರ ಹೋಗ್ಬಿಟ್ಟು ನೀವು ತಪ್ಪು ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ರಜತ್ ಅವ್ರನ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇಲ್ಲ. ಕೇವಲ ಧನುಷ್ ಅವ್ರು ಮಾತ್ರ ರಜತ್ ಅವ್ರನ್ನ ಹ್ಯಾಂಡ್ ಹಿಡ್ಕೊಂಡು ಸೈಡ್ ಬನ್ನಿ, ಪರವಾಗಿಲ್ಲ ನಾಮಿನೇಷನ್ ಪ್ರೋಸೆಸ್ ಮುಗಿದಿದ್ದು, ಜಗಳ ಬೇಡ ಅನ್ನೋ ತರ ಸೈಡ್ ಕರ್ಕೊಳ್ತಾರೆ ನಮ್ಗೆ ಕಾಣಿಸ್ತಾ ಇದೆ. ಬಟ್ ಸ್ಪಂದನ, ಕಾವ್ಯ ಮತ್ತೆ ಚೈತ್ರ ಅವ್ರ ವಾಯ್ಸ್, ಮೂವರ್ ವಾಯ್ಸ್ ಸಹ ಅಶ್ವಿನಿ ಗೌಡ ಅವರೇ ತಪ್ಪು ಮಾಡಿರೋ ತರ ಅಲ್ಲಿ ಮಾತಾಡ್ತಾ ಇದಾರೆ. ಮೇ ಬಿ ಎಪಿಸೋಡ್ ನಲ್ಲಿ ಬೇರೆ ಏನಾದ್ರು ಇರ್ಬೋದು, ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬೇರೆ ಏನಾದ್ರು ಮಾತುಗಳು ಬಂದಿದೆ ಇಲ್ಲ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಇದಕ್ಕೆ ರಿಪ್ಲೈ ಆಗಿ ರಜತ್ ಕಡೆಯಿಂದನೂ ಸೇಮ್ ಅದೇ ಆದಂತ ಪದ ಬಳಕೆ ಬರ್ತಾ ಇದೆ. ಕಚ್ಚಡ ಅಂತೆ, ಕಚ್ಚಡ ನೀನು ಅಂತ ಹೇಳ್ತಾ ಇದ್ದಾರೆ, ನಾನೆಲ್ಲ ಕಚ್ಚಡ ನೀನು ಅನ್ನೋ ತರ ಹೇಳ್ತಾ ಇದಾರೆ. ಸೊ ಇದು ಪ್ರೋಮೋದಲ್ಲಿರುವಂತ ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಅವಾಚ್ಯ ಶಬ್ದಗಳಿಂದಾನೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ಬಿಟ್ಟು ಬಿಗ್ ಬಾಸ್ ಸೀಸನ್ 12 ಸೊ ಎಲ್ಲೋ ಒಂದ್ ಕಡೆ ಬ್ಲಾಕ್ ಬಾಸ್ಟರ್ ಆಯ್ತು. ಬಟ್ ಕಳೆದ 3-4 ವಾರಗಳಿಂದ ಎಲ್ಲೊಂದ್ ಕಡೆ ಕಿಚ್ಚನ ಪಂಚಾಯತಿಯಿಂದಾನೋ ಇಲ್ಲಾಂದ್ರೆ ಜನಗಳ ಒಂದು ಏನು ಕ್ಲಾಸ್ ಇಂದಾನೋ ಸ್ವಲ್ಪ ಅದಕ್ಕೆ ಕಡಿವಾಣ ಬಿದ್ದಿತ್ತು. ಎಲ್ಲ ಸಹ ಸ್ವಲ್ಪ ನಾರ್ಮಲ್ ವೇಲಿ ಸ್ವಲ್ಪ ಎಂಟರ್ಟೈನಿಂಗ್ ವೇಗೆ ಬಂದಿದ್ರು ಅಂತ ಹೇಳ್ಬೋದು. ಬಟ್ ಈಗ ಮತ್ತೆ ಇವತ್ತು ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ಅವಾಚ್ಯ ಶಬ್ದಗಳೇ ಕೂಡ್ಕೊಂಡಿದೆ ಅಂತ ಹೇಳ್ಬೋದು. ಬೆಳಗಿನ ಪ್ರೋಮೋದಲ್ಲಿ ನನ್ ಮಗನೇ ಹೊಡೆದಾಕ್ ಬಿಡ್ತೀನಿ ಅಂತ ಏನೋ ಧ್ರುವಂತ್ ಅವ್ರ ಹತ್ರ ಹೇಳ್ತಾ ಇರೋದಾಗಿರ್ಬೋದು ರಜತ್ ಅವರು. ಇಲ್ಲಿ ಒಬ್ರಿಗೊಬ್ರು ಕಚಡ ಅಂತ ಬೈಕೊಂತಾ ಇರೋದು, ನನ್ ಗಂಡಸರ ಹತ್ರ ಗುದ್ದಾಡೋದು, ಹೆಂಗಸರ ಹತ್ರ ಗುದ್ದಾಡೋದು ಅಂತ ಹೇಳ್ತಾ ಇರೋದಾಗಿರ್ಬೋದು. ಎಲ್ಲೋ ಒಂದ್ ಕಡೆ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಈಗ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ನಮ್ಗೇನು ಆ ಪದ ಬಳಕೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು ಅಷ್ಟು ದೊಡ್ಡದಾಗಿ ಕಾಣದೇ ಇರ್ಬೋದು. ನಿಜ ಜೀವನದಲ್ಲಿ ಸಹ ಕೆಲವೊಂದು ವ್ಯಕ್ತಿಗಳು ಮಾತಾಡ್ತಾನೆ ಇರ್ಬೋದು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಕುತ್ಕೊಂಡು ನೋಡ್ತಾ ಇರ್ತಾರೆ, ಅದ್ರಲ್ಲಿ ಫೀಮೇಲ್ಸ್ ಇರ್ತಾರೆ, ತಂದೆ ತಾಯಿಗಳೆಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮುಜುಗರ ಉಂಟು ಮಾಡ್ಬೋದು. ಏನಪ್ಪ ಈ ತರ ಮಾತಾಡ್ತಾ ಇದಾರೆ, ನಾವು ಬಿಗ್ ಬಾಸ್ ಶೋ ನೋಡ್ತಾ ಇದ್ದೇನೆ, ಎಂಟರ್ಟೈನ್ಮೆಂಟ್ ಗೆ ನೋಡ್ತಾ ಇದೀವಲ್ಲ, ಫನ್ನಿಗೆ ನೋಡ್ತಾ ಇದೀವಲ್ಲ. ಸೊ ಈ ತರ ಪದ ಬಳಕೆಗಳು ಈ ತರ ಇದೆಲ್ಲ ನಡೆದಾಗ ನಮ್ಮ ಮನೆಯಿಂದ ಮಕ್ಕಳು ಯಾವ ತರ ಇನ್ಫ್ಲೂಯೆನ್ಸ್ ಆಗ್ಬೋದು ಅನ್ನೋ ಭಾವನೆ ಅವರಲ್ಲೂ ಸಹ ಬರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಅತಿರೇಕ ಆಗಿದೆ ಇಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ನಾಮಿನೇಷನ್ ಪ್ರೋಸೆಸ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಿಂದ ಯಾರ ಹೊರಗಡೆ ಕಳಿಸ್ಬೇಕು, ಯಾರಿಗೆ ಅರ್ಹತೆ ಇಲ್ಲ ಬಿಗ್ ಬಾಸ್ ಮನೆ ಇರೋದಕ್ಕೆ ಅಂತ ರೀಸನ್ ಕೊಡ್ಬೇಕಾದ್ರೆ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾಕೆ ರೀಸನ್ ಇಲ್ಲ ಅನ್ನೋದನ್ನ ಹೇಳೋದ್ರ ಬದಲಾಗಿ ನೀವಿದ್ರೆ ಇಲ್ಲಿ ನೀವು ವುಮೆನ್ ನಿಮ್ ಜೊತೆ ನಾವು ಫೈಟ್ ಮಾಡಕ್ ಹೋಗಿದಿಲ್ಲ, ನಾವು ಗಂಡಸರಾಗಿರೋದ್ರೆ ಗಂಡಸ ಜೊತೆ ಫೈಟ್ ಮಾಡ್ತೀವಿ ಅಂತ ಹೇಳೋದು ಸರ್ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಅವ್ರು ಬಂದಾಗ ಸಿಕ್ಕಾಪಡೆ ಎಕ್ಸ್ಪೆಕ್ಟೇಷನ್ ನನಗೆ ಪರ್ಸನಲ್ ಆಗಿತ್ತು. ಯಾಕೆಂದ್ರೆ ಕಳೆದ ಸೀಸನ್ ಅಲ್ಲಿ ರಜತ್ ಅವ್ರು ಬಂದ್ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯ್ತು, ಸೀಸನ್ ಮೇಲೆ ಸಿಕ್ಕಾಪಟ್ಟೆ ಹಿಟ್ಟು ಸತ ಆಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಗೇಮ್ ಸಹ ಟರ್ನ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಗೇಮ್ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೊಂಡಿದೆ. ಬಟ್ ಎಲ್ಲೋ ಒಂದ್ ಕಡೆ ರಜತ್ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ರೌಡಿಸಮ್ ತರ ಬಿಹೇವ್ ಮಾಡ್ತಾ ಇದ್ದಾರೆ ರಜತ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕಂತೂ 100% ಕ್ಲಾಸ್ ಇದ್ದೇ ಇರುತ್ತೆ ಈ ಒಂದು ವಾರದ ಕಿಚ್ಚನ ಪಂಚಾಯತಿಯಲ್ಲಿ. ಬಟ್ ಕಿಚ್ಚನ ಪಂಚಾಯತಿಯಲ್ಲಿ ಎಷ್ಟೇ ಕ್ಲಾಸ್ ಆದ್ರೂ ನಡೆದೋಗಿರೋ ವಿಚಾರಗಳು, ಆ ಒಂದು ಭಾವನೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಜನಗಳ ಕಿವಿಗಾಗಿರ್ಬೋದು, ಕಣ್ಣಿಗಾಗಿರ್ಬೋದು ಬಿಟ್ಬಿಟ್ಟಿರುತ್ತೆ. ಸೊ ನೋಡ್ಕೊಂಡು ಆಡ್ಬೇಕು. ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಈಗಾಗಲೇ ಒಂದು ಸೀಸನ್ ಆಡಿರುವಂತ ಅನುಭವ ಸಹ ಇದೆ. ಎಲ್ಲೋ ಒಂದ್ ಕಡೆ ಎಡವಟ್ಟು ಮಾಡ್ಕೊಂಡ್ರು ರಜತ್ ಅಂತಾನೆ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ವಿಚಾರ ಅಂತ ಮಾತಾಡಿದ್ರೆ
ಅಶ್ವಿನಿ ಗೌಡ ಅವರು ಈಗಾಗಲೇ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವವನ್ನು ಕಳೆದುಕೊಂಡು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿ ಎಲ್ಲೋ ಒಂದ್ ಕಡೆ ಜನಗಳ ಮೈಂಡ್ ಅಲ್ಲಿ ಇವ್ರು ಇದೇ ತರ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಒಂದು ಸಂದರ್ಭದಲ್ಲಿ ಇವ್ರ ಕಡೆಯಿಂದ ನ್ಯಾಯ ಇದ್ರೂ ಸಹ ಜನಗಳ ಕಣ್ಣಲ್ಲಿ ಅಶ್ವಿನಿ ಗೌಡರು ಸಹ ಮಾತಾಡಿದ್ರು ಅವರ ತಪ್ಪು ಅನ್ನೋ ಒಂದು ಭಾವನೆಗೆ ಜನಗಳು ಬಂದ್ಬಿಟ್ಟಿದ್ದಾರೆ. ಬಟ್ ಆಸ್ ಎ ವ್ಯೂವರ್ಸ್ ಆಗಿ ನೋಡ್ಬೇಕಾದ್ರೆ ಜನರಿಗೆ ಎಪಿಸೋಡ್ ಬೈ ಎಪಿಸೋಡ್, ಈವೆಂಟ್ ಬೈ ಈವೆಂಟ್ ನೋಡ್ಬೇಕು. ಸೊ ಈ ಒಂದು ಪ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡರ್ಗಿಂತ ಜಾಸ್ತಿ ಒಂದು 65-70% ಅಷ್ಟು ತಪ್ಪು ರಜತ್ ಅವ್ರ ಕಡೆ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡರ ಕಡೆಯಿಂದ ಕೆಲವೊಂದು ಪದಗಳು ಬಂದಿದೆ, ಅದಕ್ಕೆ ಒಂದು 35-40% ತಪ್ಪು ಅವ್ರ ಕಡೆನೇ ಇದೆ. 1% ತಪ್ಪಿದ್ರು ತಪ್ಪೇನೆ. ಬಟ್ ಎಲ್ಲೋ ಒಂದ್ ಕಡೆ ರಜತ್ ಅವ್ರ ಕಡೆ ಟ್ರಿಗರ್ ಸ್ಟಾರ್ಟ್ ಆಗಿದೆ ಮೊದಲಿಗೆ ಅಂತ ಹೇಳ್ಬೋದು. ಅದು ಸನ್ನೆಗಳು ಆಕ್ಚುಲಿ ನಾಮಿನೇಷನ್ ಮಾಡ್ಬೇಕಾದ್ರೆ ಹಂಗಿರ್ಬಾರ್ದು ಹಿಂಗಿರ್ಬಾರ್ದು ಅಂತ ಯಾರೇ ಸನ್ನೆಗಳು ಮಾಡಿದಾಗ ಸ್ವಲ್ಪ ಎಲ್ಲೋ ಯಾರೇ ಇದ್ರು ಸಹ ಅಶ್ವಿನಿ ಅಂತ ಯಾರಿದ್ರು ಸಹ ಎಲ್ಲೋ ಒಂದ್ ಕಡೆ ಟ್ರಿಗರ್ ಆಗೋದಾಗಿರ್ಬೋದು, ಬೇಜಾರಾಗಿರ್ಬೋದು ಕಾಮನ್. ಸೊ ಆ ಒಂದು ವಿಚಾರದಲ್ಲಿ ಈಗ ರಿಲೀಸ್ ಆಗಿರುವಂತ ಪ್ರೋಮೋನ ನೀವ್ ಯಾರೆಲ್ಲ ನೋಡಿದ್ರೆ ನಿಮಗೆ ಏನ್ ಅನಿಸ್ತಾ ಇದೆ, ಅಶ್ವಿನಿ ಗೌಡ ವರ್ಸಸ್ ರಜತ್ ಅಲ್ಲಿ ಯಾರು ಕರೆಕ್ಟ್ ಅನಿಸ್ತಾ ಇದ್ರೆ ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ, ತಿಳ್ಕೊಳ್ಳೋಣ. ಯಾಕೆ ಅಂದ್ರೆ ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಾಗ್ಬೇಕು. ನಿಜವಾಗ್ಲೂ ನಿಮ್ಗೆ ಪ್ರೋಮೋದಲ್ಲಿ ರಜತ್ ಕರೆಕ್ಟ್ ಅನಿಸ್ತಾ ಇದಾರ, ಅಶ್ವಿನಿ ಗೌಡ ಕರೆಕ್ಟ್ ಅನಿಸ್ತಾ ಇರುತ್ತಾ, ನನಗೂ ಒಂದು ಐಡಿಯಾ ಬರ್ಬೇಕಲ್ಲ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ವಿವರಣೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಮಿಸ್ ಮಾಡಿ ಚಾನಲ್ ಒಂದು ಹೈಪ್ ಮಾಡಿ ಅಂತ ಹೇಳ್ತಾ ಇದೀನಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ. ಬಿಗ್ ಬಾಸ್ ನ ಡೈಲಿ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಗೋಸ್ಕರ ಆಗಿರ್ಬೋದು, ಎಪಿಸೋಡ್ಸ್ ನ ರಿವ್ಯೂಗೋಸ್ಕರ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.